ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಪಿ ಸ್ವರ್ಣಮಯಿ ಲಂಕಾನಾಮೆ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ. ಅಂದರೆ ರಾಮ ರಾವಣನನ್ನು ವಧಿಸಿ ಅಯೋಧ್ಯೆಗೆ ಮರಳಿ ಬರಬೇಕಾದ್ರೆ ಲಕ್ಷ್ಮಣ ಕೇಳ್ತಾನೆ, ಅಣ್ಣ, ಇಂಥ ಸ್ವರ್ಣಮಯವಾಗಿರುವ ಈ ರಾಜ್ಯವನ್ನು ಏಕೆ ಬಿಟ್ಟು ಹೋಗ್ತೀವಿ, ಇಲ್ಲೇ ಆಡಳಿತ ಮಾಡೋಣ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಹೇ ಲಕ್ಷ್ಮಣ, ಈ ಲಂಕೆ ಸ್ವರ್ಣಮಯ ಆಗಿರ್ಬೋದು, ಆದರೆ ನಾನು ಜನಿಸಿದ ಜನ್ಮಸ್ಥಳ, ನನಗೆ ಜನ್ಮ ಕೊಟ್ಟಂತಹ ಆ ತಾಯಿನಾಡು ಈ ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲು ಅಂತ ಹೇಳ್ತಾನೆ. ರಾಮನಿಗೆ ಎಷ್ಟು ದೇಶಪ್ರೇಮ ನೋಡಿ. ಗಣರಾಜ್ಯೋತ್ಸವ ಅಂದರೆ ಬರೀ ಒಂದು ಹಬ್ಬವಲ್ಲ, ಅದು ಹಕ್ಕುಗಳ ಮತ್ತು ಕರ್ತವ್ಯಗಳ ನೆನಪಿಸಿಕೊಳ್ಳೋ ದಿನ. ನಮಗೆ ಆಗಸ್ಟ್ 15, 1947 ಸ್ವತಂತ್ರ ಸಿಕ್ತು, ಆದರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಲ್ವಾ. ಅದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟೋ ದೇಶಗಳ ಸಂವಿಧಾನಗಳನ್ನು ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಎಂತಹ ಸಂವಿಧಾನ ಬೇಕು ಅನ್ನೋದನ್ನು ತಿಳ್ಕೊಳ್ತಾರೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದರಲ್ಲಿ ನಮ್ಮ ಹಕ್ಕುಗಳು ಕೂಡ ಇವೆ, ನಮ್ಮ ಕರ್ತವ್ಯಗಳು ಕೂಡ ಇವೆ, ಎಲ್ಲ ವಿಧಿಗಳು ಕೂಡ ಇವೆ. ರಚನೆ ಪೂರ್ಣಗೊಂಡು ಕೊನೆಯದಾಗಿ ಅದನ್ನು ಅಂಗೀಕಾರ ಕೂಡ ಮಾಡ್ತಾರೆ. ಜಾರಿಗೆ ತರಬೇಕಲ್ವಾ, ಅಂಗೀಕಾರ ಮಾಡಿದ್ರು, ಜಾರಿಗೆ ತರಬೇಕು. ಅದಕ್ಕೋಸ್ಕರ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ. ಅದೇ ದಿನಾಂಕವೇ ಜನವರಿ 26, 1950. ಆ ದಿನದಂದು ನಮ್ಮ ಭಾರತದ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಅದೇ ದಿನವನ್ನು ನಾವು ಈಗ ನೆನಪಿಸಿಕೊಳ್ತಾ ಇದ್ದೀವಿ. ಅದೇ ದಿನ ಜನವರಿ 26. ಸಂಗೊಳ್ಳಿ ರಾಯಣ್ಣರವರು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ. ಅವರು ತುಂಬ ಹೋರಾಡ್ತಾರೆ ಬ್ರಿಟಿಷರ ವಿರುದ್ಧ. ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡ್ತಾರೆ. ಅವರಿಗೆ ಒಂದಿನ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸಿದ ದಿನವೇ ಜನವರಿ 26, 1831. ಅಂದರೆ ಇದೇ ದಿನ ಅವರು ಉಸಿರೆಳೆದ ದಿನವೇ ನಮಗೆ ಗಣರಾಜ್ಯೋತ್ಸವ. ಅವರು ಹುಟ್ಟಿದ್ದು 15 ಆಗಸ್ಟ್ 1798. ಅಂದರೆ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಲ್ಲ, ಅದೇ ದಿನ ನೋಡಿ. ಇದಕ್ಕೆ ಕಾಕತಾಳೀಯ ಅನ್ಬೇಕೋ ಅಥವಾ ತ್ಯಾಗಿಗೆ ಸಿಕ್ಕಂತಹ ಪ್ರತಿಫಲ ಅನ್ಬೇಕೋ ಗೊತ್ತಾಗ್ತಿಲ್ಲ.